ಸಮಾಜ ಸೇವಕರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಮಾದೇಶಣ್ಣನವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಪಡುವಾರಳ್ಳಿ ಪಾಪಣ್ಣ, ಸುಣ್ಣದಕೇರಿ ರಮೇಶ್, ಎನ್ ಕೃಷ್ಣಮೂರ್ತಿ, ಸತ್ಯನಾರಾಯಣ, ನಂದಕುಮಾರ್ ಅವರು ಮಾದೇಶಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾದೇಶಣ್ಣನವರು ಮಾತನಾಡಿ, ಅಭಿಮಾನಿಗಳು ಬೆಳಗ್ಗಿನಿಂದ ಬರುತ್ತಲೇ ಇದ್ದಾರೆ. ಅವರಿಗೆ ಅಭಿಮಾನಿ ಎನ್ನುವುದು ಕಷ್ಟವಾಗ್ತಿದೆ. ಅವರು ಬರೀ ಅಭಿಮಾನಿಗಳಲ್ಲ, ಅಭಿಮಾನಿ ದೇವರುಗಳು. ಅವರಿಗೆಷ್ಟು ಧನ್ಯವಾದ ಹೇಳಿದರೂ ಕಡಿಮೆ. ಏಕೆಂದರೆ ಬೆಳಗಿನಿಂದ ರಾತ್ರಿ 10 ಗಂಟೆಯವರೆಗೂ ನನ್ನ ಜೊತೆ ಅಲ್ಲಿಯೇ ಇದ್ದು ನನಗೆ ಶುಭಾಶಯ ಕೋರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪಾಪಣ್ಣ ಮತ್ತು ರಮೇಶ್ ಇವರು ಸದಾ ನನ್ನ ಜೊತೆಯಲ್ಲಿಯೇ ಇದ್ದು ಸಹಕರಿಸಿದ್ದಾರೆ. ಇದಕ್ಕೆ ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಂತರ ಭಾಗ್ಯ ಮಾದೇಶ್ ಅವರು ಮಾತನಾಡಿ, ನಮ್ಮ ಮನೆಯಲ್ಲಿ ಯಾವಾಗಲೂ ಹಬ್ಬ ನಡೆಯುತ್ತಿರ್ತದೆ. ಹಬ್ಬ ಎಂದರೆ ಬಗೆ ಬಗೆಯ ಅಡುಗೆ ಮಾಡಿ ತಿನ್ನುವುದಲ್ಲ. ನಮ್ಮ ಮನೆಗೆ ಏನಾದರೂ ಕೇಳಿ ಸಹಾಯ ಪಡೆಯಲು ಬರ್ತಾರೋ ಅವರಿಗೆ ಸಹಾಯ ಮಾಡುವುದೇ ಒಂದು ದೊಡ್ಡ ಹಬ್ಬ. ಆದ್ದರಿಂದ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಹಬ್ಬ ನಡೆಯುತ್ತಿರುತ್ತದೆ ಎಂದು ತಿಳಿಸಿದರು. ಸರಳವಾಗಿ ನಾನು ಹುಟ್ಟುಹಬ್ಬನ ಆಚರಿಸ್ಕೊಬೇಕು ಅಂತಿದ್ದೆ. ಆದರೂ ಇವತ್ತು ಎಲ್ಲ ಕಡೆಯಿಂದನೂ ಜನ, ನಮ್ಮ ಮೈಸೂರು ಅಂತಲ್ಲ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ತುಂಬ ಖುಷಿ ಆಯ್ತಾಯಿತು. ನಮ್ಮ ಅಭಿಮಾನಿಗಿಂತ ಹೆಚ್ಚಾಗಿ ನಮ್ಮನ್ನು ದೇವರು ಅಂತ ಹೇಳಬೇಕು ಅವ್ರನ್ನ. ಇಲ್ಲ, ತುಂಬ ಜನ ಬಂದು ನನಗೆ ವಿಶ್ ಮಾಡಿ ಹೋಯ್ತಾ ಇದ್ದಾರೆ. ನಾನು ಸರಳವಾಗಿ ಮಾಡ್ಕೊಬೇಕು ಅಂತಿದ್ದೆ, ಬಟ್ ಸರಳವಾಗಿ ಆಗಿಲ್ಲ. ಕೋಸಲಿಂದನೂ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೆ, ಏನು ಬೇಡಪ್ಪ, ಸರಳವಾಗಿ ಯಾರು ಬರ್ತಾರೆ ಬಂದವ್ರು ವಿಶ್ ಮಾಡೋಣ ಅಂತ. ನಾನು ನೋಡ್ತಾ ಇದ್ರಿ ಇವತ್ತು ನಿಜವಾಗ್ಲೂ ಸಾವಿರಾರು ಜನ ಬಂದು ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಮೇಡಮ್, ಒಂದು 11 ಗಂಟೆ ಸ್ಟಾರ್ಟ್ ಆಗಿದ್ದು ಬರ್ತಾಯಿದ್ರೆ ತಿರ್ಗಾ ಮತ್ತೇನು ಇದೇ ಥರ ಕ್ರೌಡ್ ಇರ್ತದೆ ಜನ. ತುಂಬ ಖುಷಿ ಆಗ್ತಿದೆ ನನಗೆ. ಏನಿಲ್ಲ ಮೇಡಮ್, ಏನು ಕಾರ್ಯಕ್ರಮ ಏನಿಲ್ಲ. ನಮ್ಮ ಯಜಮಾನ್ರು ಮಾದೇಶ್ವರದ್ದು ಇವತ್ತು 60 ವರ್ಷದ ಹುಟ್ಟುಹಬ್ಬ ಮಾಡ್ಕೋತಾ ಇದ್ದಾರೆ. ಬೆಳಗ್ಗೆಯಿಂದ ಸಹ ಅವರ ಅಭಿಮಾನಿಗಳು, ದೇಶಿಗಳು ಎಲ್ಲ ಸಹ ಬಂದು ಅವ್ರಿಗೆ ತುಂಬ ಪ್ರೀತಿಯಿಂದ ಬಂದು ಶುಭನ ಹಾರೈಸ್ತಾ ಇದ್ದಾರೆ. ಅವರಿಗೆ ಚಾಮುಂಡೇಶ್ವರಿ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಭಾಳ ಖುಷಿಯಾಗುತ್ತೆ. ನಮ್ಮ ಜೊತೆಗೆ ಎಲ್ಲ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕು, ಪಾಪಣ್ಣ, ರಮೇಶ್ ಅಣ್ಣ, ಕೃಷ್ಣಮೂರ್ತಿ ಸರು ಎಲ್ಲ ಒಂದು ಅವ್ರ ಫ್ರೆಂಡ್ಸ್ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಡಿಫ್ರೆಂಟಾಗಿ ಮಾಡ್ತಾರೆ. ಇವತ್ತು ಸಹ ಅವರು ನಮ್ಮ ಯಜಮಾನ್ರು ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆ ಆರೋಗ್ಯ ಆಯಿಸ್ಕೊಡ್ಲಿ ದೇವರು ಅಂತ ತಿಳ್ಕೊತೀನಿ. ಕಾರ್ಯಕ್ರಮ ಏನಿದೆ ಅಂತ ಕೇಳಿದ್ರಿ. ಇವತ್ತು ಕಾರ್ಯಕ್ರಮ ನಾವು ಹುಟ್ಟುಹಬ್ಬದ ದಿನವೇ ಮಾಡಬೇಕು ಅಂತ ಏನಿಲ್ಲ. ಅವ್ರಿಗೆ ಡೈಲಿ ನೂರಾರು ಜನ ಬರ್ತಾರೆ ಮನೆಗೆ, ಒಂದು ಸಹಾಯನ ಕೇಳ್ಕೊಂಬರ್ತಾ ಇರ್ತಾರೆ. ಡೈಲಿ ನಮ್ಮ ಕೈಲಿ ಏನಾಗುತ್ತೆ ಅದು ನಮ್ಮ ಯಜಮಾನ್ರು ಮಾಡ್ಕೊತ ಬರ್ತಾಯಿದ್ದಾರೆ. ಕಾರ್ಯಕ್ರಮ ಇವತ್ತೇ ಮಾಡಬೇಕು ಅಂತೇನಿಲ್ಲ, ಡೈಲಿ ನಡೀತಾ ಇರುತ್ತೆ ರೊಟೀನ್ ಅದು. ದೇವರು ನಮಗೆ ಶಕ್ತಿಯನ್ನು ಸ್ವಲ್ಪ ಕೊಟ್ಟಿದ್ದೀವಿ, ಸಹಾಯ ಮಾಡ್ಕೊಂಬರ್ತಾಯಿದ್ವಿ. ಇನ್ನು ಮುಂದೆ ಅದೇ ರೀತಿ ನಮ್ಮ ಯಜಮಾನ್ರಾಗಿರ್ಬೋದು, ನಾವಾಗಿರ್ಬೋದು, ಕುಟುಂಬ ಎಲ್ಲರೂ ಸಹ ಎಲ್ಲ ಜನದ ಮಧ್ಯದಲ್ಲೇ ಇದ್ದು ನಾವು ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಇಲ್ಲ, ಅವರು ಹೋದ ವರ್ಷವೇ ಡಿಸೈಡ್ ಮಾಡಿದ್ರು, ಬೇಡ ಸರಳವಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಾರೆ. ಅಂದರೆ ಅವ್ರ ಕೈಲಿ ಏನೇನಾಗುತ್ತೆ, ಯಾವ ಹೆಚ್ಚಿನ ಶಕ್ತಿ ಮೀರಿ ಅವರು ಬಡವ್ರಿಗಾಗಿರ್ಬೋದು, ಒಂದು ಯಾವುದೇ ಅವ್ರು ಹೇಳ್ಕೊಳಕ್ಕಿಲ್ಲ, ಏನು ಮಾಡಿದ್ರು ಅವ್ರ ದೊಡ್ಡ ಗುಣ ಅದು. ಏನು ಭಗವಂತನಿಗೆ ಪ್ರೀತಿ ಅದನ್ನು ಸಾಕು, ಅದನ್ನು ಹೇಳ್ಕೊಬೇಕು ಅಂತೇನಿಲ್ಲ. ಈ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ತಮಗೂ ಸಹ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನೀವೆಲ್ಲ ಬಂದು ನಮ್ಮ ಜೊತೆಗಿದ್ದು ಸಹಕಾರ ಕೊಡ್ತೀರಾ. ನಿಮಗೂ ಸಹ ನನ್ನ ಧನ್ಯವಾದಗಳನ್ನ ಕೇಳ್ತೀನಿ. ಯಾವುದೇ ಪ್ರೋಗ್ರಾಮ್ ಇದ್ರೂ ಸಹ ನೀವೆಲ್ಲ ಬಂದು ಪ್ರೀತಿಯಿಂದ ಶೂಟ್ ಮಾಡ್ತೀರಾ. ನಿಮಗೂ ದೇವ್ರ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. 60ನೇ ವರ್ಷದ ಹುಟ್ಟುಹಬ್ಬ. ಹೋದ ವರ್ಷ ಅವ್ರು ಹುಟ್ಟುಹಬ್ಬ ಮಾಡ್ಕೊಳ್ಳಿಲ್ಲ, ಸಿಂಪಲ್ಲಾಗಿ ಮಾಡಿದರು. ಆದರೆ ಈ ವರ್ಷ ನಾವು ಹೇಳಿ ಸಾಕಿ ಈಗ ಮಾಡ್ತಾಯಿದ್ದಾರೆ. ಅದು ಮನೇಲೇ ಮಾಡ್ತಾಯಿದ್ದಾರೆ, ಅದು ಸಿಂಪಲ್ಲಾಗೇ ಮಾಡ್ತಾಯಿದ್ದಾರೆ. ಖರ್ಚು ಗಿರ್ಚು ಏನಿಲ್ಲ. ಅವ್ರ ಅಭಿಮಾನಿಗಳು ಅವರಾಗಿದ್ದವರೇ ಬಂದು ಸಾಕಷ್ಟು ಖರ್ಚು ಮಾಡಿ ಅವ್ರ ಪ್ರೀತಿ ವಿಶ್ವಾಸನ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೋದ ವರ್ಷ ಕೂಡ ಅವರು ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ಎಲ್ಲರೂ ಬಂದು ಅವ್ರ ಮನೆ ಮುಂದೆ ಕಾಂಪೌಂಡು, ಬಾಗಿಲು ಎಲ್ಲ ಕಡೆನೂ ಹೂನಾರಗಳು ಹಾಕ್ಬಿಟ್ಟು ಹೋಗಿದ್ರು. ನಾವು ಬಂದು ನೋಡಿದಾಗ ಅದೇನು ಅನ್ನಿಸ್ತು ಅಂದರೆ, ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಆ ದೇವಸ್ಥಾನದಲ್ಲಿ ಬಾಗಿಲು ಹಾಕಿದರೆ ಈಚೆನೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಆ ಥರ ಅಭಿಮಾನಿಗಳು ಅಷ್ಟು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇದು ಯಾವಾಗಲೂ ಹೀಗೆ ಇರಲಿ. ಅವರು 60ನೇ ವರ್ಷದ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದಾರೆ. ಇನ್ನೂ 60 ವರ್ಷದ ಹುಟ್ಟುಹಬ್ಬ ಮಾಡ್ಕೊಳ್ಳಿ, ನಮ್ಮನ್ನು ಹೀಗೆ ಕರೀತಾ ಇರಲಿ ಪ್ರತಿ ವರ್ಷವೂ ಅಂತ ನಾವು ತುಂಬ ಹೃದಯದಿಂದ ಅವ್ರಿಗೆ ಹಾರೈಸ್ತೀವಿ. ಶುಭಾಶಯನ ನಿಮ್ಮ ಮಾಧ್ಯಮ ಮುಖಾಂತರ ಕೋರಿಸ್ತೀವಿ. 60ನೇ ವರ್ಷದ ಹುಟ್ಟುಹಬ್ಬನ ತುಂಬ ಸರಳವಾಗಿ ಆಚರಿಸ್ಕೊತಾ ಇದ್ದಾರೆ. ಆದರೆ ಅವ್ರ ಅಭಿಮಾನಿಗಳು ಬಿಡ್ತಾ ಇಲ್ಲ. ನಾವು ಬಂದು ಅವರೇ ಬಂದು ಬೆಳಗ್ಗೆಯಿಂದ ಇವತ್ತು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಮೋಸ್ಟ್ಲಿ ಮಧ್ಯರಾತ್ರಿ ಆದರೂ ಆಗ್ಬೋದು.
ಸೊ ಈ ಒಂದು ಸಂದರ್ಭ ಹೇಳೋದಿಷ್ಟೇ, ಅವ್ರು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಒಂದು ಮಾತು ಕೇಳಿದ್ರಿ ಅಕ್ಕ ಹೇಳ್ದಂಗೆ, ಏನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು. ಅವರು ವರ್ಷದ 324 ದಿನವೂ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅದಕ್ಕೇನು 50 ಆಗಬೇಕು 60 ಆಗಬೇಕು ಅಂತೇನಿಲ್ಲ. ಸೊ ಅವ್ರಿಗೆ ಈ ಸಂದರ್ಭನ ಸ್ನೇಹಿತನಾಗಿ ಕೇಳ್ಕೊಳ್ಳೋದಿಷ್ಟೇ, ಅಭಿಮಾನಿಯಾಗಿ ಕೇಳ್ಕೊಳ್ಳೋದಿಷ್ಟೇ, ದೇವರು ಆಶೀರ್ವಾದವನ್ನು ಕೊಟ್ಟು ಮುಂದೆನೂ ಸಹ ಅವರು ಈ ಒಂದು ಸೇವೆಯನ್ನು ಮಾಡಿಕೊಂಡು ಒಂದು ನಾವು ಏನು ಹೇಳ್ತೀವಿ MLA ಅವರೊಂದು ನನಗೆ ಭಾಳ ಆಕಾಂಕ್ಷಿ ಅಲ್ಲಿಗೆ ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ಅದೊಂದು ಅಭಿಪ್ರಾಯ ನನಗಿದೆ. ಅದಕ್ಕೆ ಅವರಿಗೆ ದೇವರು ಆಶೀರ್ವಾದ ಕೊಡಲಿ. ಮತ್ತು ಎಲ್ಲ ಸಹಕಾರ, ಜನಗಳ ಸಹಕಾರ ಇದ್ದೇ ಇದೆ. ಸೊ ಅವ್ರಿಗೆ ಆಶೀರ್ವಾದವನ್ನು ಕೊಟ್ಟು ಮುಂದೆ ಸಹ ಅವರು ಬರ್ತಡೇಯನ್ನು ನಮ್ಮ ರಮೇಶ್ ಹೇಳ್ದಂಗೆ 60 ವರ್ಷಗಳು, ಇನ್ನೂ 60 ವರ್ಷ ಆಚರಣೆ ಮಾಡ್ಕೊಳ್ಳಿ. ಅವ್ರು ಕರೀದಿರಲಿ, ನಾವು ಪ್ರೀತಿ ಅಭಿಮಾನ ಇಟ್ಟು ಬರ್ತಾ ಇರ್ತೀವಿ. ಸೊ ಒಂದು ಆಸೆ ಲಾಸ್ಟ್ ಹೇಳಬೇಕು ಅಂತಂದರೆ, ಮುಂದೆ ಬರುವಂತಹ ನೆಕ್ಸ್ಟ್ 28ನೇ ಚುನಾವಣೆ ಇರ್ಬೋದು, 26 ಇರ್ಬೋದು, 27 ಇರ್ಬೋದು, ಗೊತ್ತಿಲ್ಲ, ಅವನ ಅದರಲ್ಲಿ MLA ಒಂದು ಸ್ಥಾನವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಾದಂತಹ ಒಂದು ಕೊಡುಗೆ ಅಂದರೆ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಳ್ಳಿ ಅಂತ ಈ ಸಂದರ್ಭ ಹೇಳ್ಕೊಳ್ತೀವಿ. ನಮಸ್ಕಾರ.